ಸೊ ಬೆಂಗಳೂರಿನಲ್ಲಿ ಏನೇನು ಅನಾಹುತಗಳಾಗಿದೆ ಅನ್ನುವಂಥನ್ನು ನೋಡ್ತಾ ಇದ್ರಿ. ಯಾದಗಿರಿ ಜಿಲ್ಲೆಯಾದ್ಯಂತನೂ ಕೂಡ ವರುಣಾರ್ಭಟದಿಂದಾಗಿ ಕೆಲ ಸಮಸ್ಯೆಗಳಾಗಿದೆ. ನಿನ್ನೆ ಸಂಜೆಯಿಂದ ಬೆಳಗ್ಗೆವರೆಗೂ ಕೂಡ ಮಳೆ ಸುರಿದಿದೆ. ಶ್ರೀಕೃಷ್ಣ ದೇವಸ್ಥಾನಕ್ಕೂ ಕೂಡ ಮಳೆ ನೀರು ನುಗ್ಗಿದೆ. ಯಾದಗಿರಿ ನಗರದ ಶ್ರೀಕೃಷ್ಣ ದೇಗುಲದಲ್ಲೂ ಬಹಳ ನೀರು ಸೇರ್ಕೊಂಡಿದೆ. ನಾವು ಪ್ರತಿನಿಧಿ ಅಮೀನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಯಾದಗಿರಿ ನಗರದ ಹೊಸಳ್ಳಿ ಕ್ರಾಸ್ ಬಳಿ ಇರುವಂಥ ಬಡಾವಣೆಯಲ್ಲಿ ಸುಮಾರು 3-4 ಮನೆಗಳಿಗೆ ನೀರು ಸಹಿತ ನುಗ್ಗಿರುವಂಥ ಸದ್ಯ ನಾನು ಅದೇ ಬಡಾವಣೆಯಲ್ಲಿ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ನಿನ್ನೆ ಸಂಜೆ 6 ಗಂಟೆಯಿಂದ ಇವತ್ತು ಬೆಳಗ್ಗೆ 9 ಗಂಟೆವರೆಗೂ ಸಹಿತ ನಿರಂತರವಾಗಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಹೀಗಾಗಿ ಈ ಒಂದು ಬಡಾವಣೆ ಸಂಪೂರ್ಣವಾಗಿ ಈ ಒಂದು ಬಡಾವಣೆಯಲ್ಲಿ ನೀರನ್ನು ಮಳೆ ನೀರು ಆವರಿಸ್ಕೊಂಡಿದೆ. ಹೀಗಾಗಿ ಸಂಪೂರ್ಣವಾಗಿ ಈ ಒಂದು ಬಡಾವಣೆ ಕೆರೆಯಂತಾಗಿ ಬದಲಾಗಿದೆ. ಯಾಕಂದರೆ ಈ ಒಂದು ಬಡಾವಣೆಯಲ್ಲಿ ಸುಮಾರು 2 ಅಡಿಯಷ್ಟು ಎತ್ತರದಷ್ಟು ಮಳೆ ನೀರು ಆವರಿಸ್ಕೊಂಡಿದೆ ನಿಂತಿದೆ. ಹೀಗಾಗಿ ಇಲ್ಲಿರುವಂಥ ನಿವಾಸಿಗಳು ಹೊರಗಡೆ ಹೋಗೋಕೆ ಸಹಿತ ಪರದಾಡುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುತ್ತದೆ. ಜೊತೆಗೆ ಮನೆಯಲ್ಲಿ ನೀರು ನುಗ್ಗಿರುವ ಕಾರಣಕ್ಕಾಗಿ ರಾತ್ರಿ ಮಳೆ ಬಂದಾಗಿ ರಾತ್ರಿಯಿಂದ ಸಹಿತ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಕೂಡ ಈ ಒಂದು ನಿವಾಸಿಗಳಿಗೆ ಬಂದೊದಗಿರುತ್ತು. ಇನ್ನು ಮನೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಆವರಿಸ್ಕೊಂಡಿದ್ದರಿಂದ ಮನೆಯಲ್ಲಿರುವಂಥ ದವಸ ಧಾನ್ಯಗಳಾಗಿರ್ಬೋದು, ದಿನಬಳಕೆ ವಸ್ತುಗಳು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಒಂದು ರೀತಿ ಜನರು ಇಲ್ಲಿರುವಂಥ ನಿವಾಸಿಗಳು ದಿಕ್ಕು ತೋಚದಂಥ ಪರಿಸ್ಥಿತಿಯಲ್ಲಿ ಈಗ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಸಹಜವಾಗಿ ಕಳೆದ ಒಂದು 15 ದಿನಗಳಲ್ಲಿ 3ನೇ ಬಾರಿ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ 3 ಬಾರಿ ಸಹಿತ ಈ ಒಂದು ಬಡಾವಣೆಯಲ್ಲಿರುವಂಥ 4-5 ಮನೆಗಳಿಗೆ ಸಂಪೂರ್ಣವಾಗಿ ನೀರನ್ನು ಆವರಿಸ್ಕೊಂಡಿದೆ. ಹೀಗಾಗಿ ಈ ಒಂದು ನಿವಾಸಿಯ ಜನರು ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿತ್ತು. ಹೀಗಾಗಿ ಈ ಒಂದು ಬಡಾವಣೆಯಲ್ಲಿ ಸುಮಾರು ಸಾಕಷ್ಟು ನೂರಾರು ಮನೆಗಳಿದ್ದಾವೆ. ಆದರೆ ತಗ್ಗು ಪ್ರದೇಶದಲ್ಲಿರುವಂಥ ಒಂದು 4-5 ಮನೆಗಳಿಗಷ್ಟೇ ನೀರನ್ನು ಆವರಿಸ್ಕೊಂಡಿದೆ. ಹೀಗಾಗಿ ಇಲ್ಲಿರುವಂಥ ಜನರು ಸಹಿತ ಸಾಕಷ್ಟು ಸಂಕಷ್ಟ ಕೂಡ ಈಗ ಅನುಭವಿಸ್ತಿರುವಂಥದ್ದು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಮಹಿಳೆ ಏನಿದ್ದಾರೆ, ಮಹಿಳೆಯರು ಸಹಿತ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆವರೆಗೂ ಸಹಿತ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಯಾಕಂದರೆ ಸಂಪೂರ್ಣವಾಗಿ ಮನೆಯಲ್ಲಿ ಮಳೆ ನೀರು ಆವರಿಸ್ಕೊಂಡಿದ್ದರಿಂದ ಸಾಕಷ್ಟು ಸಂಕಷ್ಟ ಕೂಡ ಈಗ ಎದುರಿಸಿರುವಂಥದ್ದು. ಅಮ್ಮ, ನಿನ್ನೆ ರಾತ್ರಿಯಿಂದ ಮಳೆ ದೊಡ್ಡ ಪ್ರಮಾಣದಲ್ಲಿ ಸಂಜೆಯಿಂದ ಆಗಿದೆ, ಇವತ್ತು ಬೆಳಗ್ಗೆವರೆಗೆ ಆಗಿದೆ. ಏನೆಲ್ಲ ಪರಿಸ್ಥಿತಿ ಅನುಭವಿಸಿದ್ರಿ? ಏನು ಸಂಕಷ್ಟ ಆಯ್ತು ನಿಮಗೆಲ್ಲ? ಬೆಳಗ್ಗೆಯಿಂದ ಎತ್ತರದ ಜಾಗದಲ್ಲಿ ಕುಂತು ನಿದ್ದೆ ಇಲ್ಲ ರೀ ಸರ್. ಬೆಳಗ್ಗೆಯಿಂದ ಕುಂತು ಇದು ಮಾಡೀವ್ರಿ. ಮನೆಯಲ್ಲಿರುವ ಊಟದ ಪದಾರ್ಥ ಎಲ್ಲನೂ ತೊಯ್ದು ಹೋಗ್ಬಿಟ್ಟವ್ರಿ ಸರ್. ಸಣ್ಣ ಮಕ್ಕಳು ಎಲ್ಲನೂ ಆರಾಮಿರ್ಲಾರ್ದ ಜ್ವರ ಬಂದು ಎಲ್ಲ ಇದಾಗ್ಲತ್ತದ್ರಿ ಸರ್. ಅಕ್ಕಿ ಬೇಳೆ ಗೋಧಿ ಎಲ್ಲನೂ ತೊಯ್ದು ಹೋಗ್ಬಿಟ್ಟವ್ರಿ ಸರ್. ರಾತ್ರಿನೇ ತುಂಬಿಬಿಟ್ಟದ್ರಿ. 3 ಗಂಟೆಯಿಂದ ಸ್ಟಾರ್ಟ್ ಆದ ಮಳೆ ಬೆಳಗ್ಗೆ ತನಕನೂ ಅದೇ ರೀತಿಯೇ ಇದೆ ರೀ ಸರ್. ಮನೆಯಲ್ಲಿ ಒಳಗೆ 3 ರೂಮಿನಲ್ಲಿ ನುಗ್ಗ್ಯಾವ್ರಿ. ಆ ಕಡೆ 6 ರೂಮಿನಲ್ಲಿನೂ ನೀರು ರೀ ಸರ್. ನೀರು ರೀ. ಕಳೆದ ಒಂದು 15 ದಿವಸದಲ್ಲಿ ಇದು 3ನೇ ಮಳೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಿರೋಂಥದ್ದು. ಈಗ ಮೊದಲೆಲ್ಲ 2 ಮಳೆ ಐತಲ್ಲ, ಅವಾಗ ಹಿಂಗಾಗಿತ್ತೆ? ಅವಾಗ 2ನೇ ಸಲ ಸರ್ ಇದೆ. ಹಂಗಾದ್ರೆ ಮುನ್ಸಿಪಾಲ್ಟಿಯವ್ರಿಗೆ ಹೇಳಿದೀವಿ ರೀ. ಹೇಳಿದ್ರೆ ಅದು JCP ತಂದು ಸ್ವಲ್ಪ ಇದು ಮಾಡಿದ್ರು ರೀ ಸರ್. ಮಾಡಿದ್ರು ಮತ್ತು ಕೇಳಿದ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ರೀ ಸರ್ ಮುನ್ಸಿಪಾಲ್ಟಿ. ನೀವು ರಾತ್ರಿ ಮಳೆ ನೀರು ಬರ್ತಾವ, ಎಲ್ಲ ಕರೆಂಟ್ ಇರಲ್ಲ, ಹುಳುಗಳು ತಿರುಗಾಡ್ತಾವ, ಅದು ಎಲ್ಲನೂ ತಿರುಗಾಡ್ತಾವ್ರಿ ಸರ್. ರಾತ್ರಿ ಬೆಳಗನ ನಿದ್ದಿಲ್ಲ ರೀ ಸರ್. ಎತ್ತರನ ಜಾಗದಲ್ಲಿ ಸೋಫಾದ ಬಲ್ಲಿ ಮಂಚದ ಮೇಲೆ ಎಲ್ಲನೂ ಕುಂತಿದ್ದೀವಿ ರೀ ಸರ್ ಬೆಳಗ್ಗೆ ತನಕ. ಭಾಳ ಕಷ್ಟ ರೀ ಸರ್.